ರಾಮಾಯಣದಲ್ಲಿ ಸೀತೆ ಎಂದರೆ ತ್ಯಾಗದ ಪ್ರತೀಕ, ಸಹನೆಯ ಪ್ರತೀಕ, ಪತಿವ್ರತೆಯ ಪ್ರತೀಕ. ಆದರೆ ಒಂದು ಕ್ಷಣ ಯೋಚಿಸಿ, ಸೀತೆಯ ಕೈಯಲ್ಲಿ ಒಂದು ತೀಕ್ಷ್ಣವಾದ ಖಡ್ಗ ಇದ್ದರೆ, ಆಕೆ ಯೋಧನಿಯಾಗಿದ್ದರೆ, ಇದು ಕೇವಲ ಕಲ್ಪನೆಯಲ್ಲ. ಕೆಲವು ಪುರಾತನ ಗ್ರಂಥಗಳು, ದೇವಾಲಯಗಳ ಶಿಲ್ಪಿಗಳು ಹಾಗೂ ಜನಪದ ಕಥೆಗಳು ಹೇಳುವ ಒಂದು ಅಚ್ಚರಿಯ ರಹಸ್ಯ. ಸೀತೆಯ ಕೈಯಲ್ಲಿ ಖಡ್ಗ ಯಾಕೆ? ಇಂದು ನಾವು ರಾಮಾಯಣದ ಬಹುತೇಕರಿಗೆ ತಿಳಿಯದ ಒಂದು ರಹಸ್ಯವನ್ನ ಅನಾವರಣ ಮಾಡಲಿದ್ದೇವೆ. ನಾವು ನೋಡಿರುವ ರಾಮಾಯಣದಲ್ಲಿ ಸೀತೆ ಎಂದರೆ ಶಾಂತಿ. ಅವಳು ಮಿಥಿಲೆಯ ರಾಜ ಜನಕನ ಪುತ್ರಿ, ಭೂಮಿಯಿಂದ ಜನಿಸಿದ ದೈವಿಕ ಕನ್ಯೆ, ರಾಮನ ಪತ್ನಿ. 14 ವರ್ಷಗಳ ವನವಾಸದಲ್ಲಿ ಜೊತೆಗಿದ್ದವಳು, ರಾವಣನ ಅಶೋಕ ವನದಲ್ಲಿ ಬಂದಿಯಾಗಿದ್ದವಳು. ಆದರೆ ಇದೇ ಸೀತೆಗೆ ಮತ್ತೊಂದು ಮುಖವೂ ಇದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ದೇವಿಗೂ 2 ರೂಪಗಳಿವೆ. ಒಂದು ಶಾಂತ ರೂಪ, ಇನ್ನೊಂದು ಉಗ್ರ ರೂಪ. ಲಕ್ಷ್ಮೀ ದೇವಿಯೇ ಮಹಾಲಕ್ಷ್ಮಿಯಾಗಿ, ದುರ್ಗೆಯಾಗಿ, ಮಹಾಕಾಳಿಯಾಗಿ ಪೂಜಿಸಲ್ಪಡುತ್ತಾಳೆ. ಸೀತೆ ಲಕ್ಷ್ಮಿಯ ಅವತಾರ. ಹಾಗಾದರೆ ಲಕ್ಷ್ಮಿಗೆ ಶಸ್ತ್ರ ಇರಬಹುದಾದರೆ ಸೀತೆಗೆ ಯಾಕೆ ಇರಬಾರದು? ಕೆಲವು ಪುರಾಣಗಳಲ್ಲಿ ಹಾಗೂ ಶಾಕ್ತ ಸಂಪ್ರದಾಯದ ಕಥೆಗಳಲ್ಲಿ ಸೀತೆಯನ್ನ ಶಕ್ತಿಯ ರೂಪವಾಗಿ ವರ್ಣಿಸಲಾಗಿದೆ. ಕೆಲವು ಅಪರೂಪದ ರಾಮಾಯಣ ಸಂಪ್ರದಾಯಗಳಲ್ಲಿ ರಾವಣಿಗಿಂತಲೂ ಭಯಾನಕನಾದ ಸಹಸ್ರ ರಾವಣ ಎಂಬ ಕತೆ ಬರುತ್ತದೆ. ರಾಮನು ಅವನ ವಿರುದ್ಧ ಯುದ್ಧ ಮಾಡಿದರೂ ಅವನನ್ನು ಸೋಲಿಸಲು ಸಾಧ್ಯವಾಗುವುದಿಲ್ಲ. ಆಗ ಸೀತೆ ತನ್ನ ನಿಜವಾದ ಶಕ್ತಿಯನ್ನು ಪ್ರದರ್ಶಿಸುತ್ತಾಳೆ. ಆಕೆ ದೇವಿಯ ರೂಪ ತಾಳುತ್ತಾಳೆ. ಕೈಯಲ್ಲಿ ಖಡ್ಗ ಹಿಡಿದು ದುಷ್ಟನನ್ನು ಸಂಹರಿಸುತ್ತಾಳೆ. ಈ ಕತೆ ಮುಖ್ಯ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆದರೆ ಕೆಲವು ನಂತರದ ಸಂಪ್ರದಾಯಗಳಲ್ಲಿ ಶಾಕ್ತ ಪರಂಪರೆಯಲ್ಲಿ ಪ್ರಸಿದ್ಧವಾಗಿದೆ. ಭಾರತದ ಕೆಲವು ದೇವಾಲಯಗಳಲ್ಲಿ ಸೀತೆಯನ್ನ ಕೇವಲ ಹೂವು ಹಿಡಿದ ಮಹಿಳೆಯಾಗಿ ಅಲ್ಲ, ಶಕ್ತಿಯ ಸಂಕೇತವಾಗಿ ಚಿತ್ರಿಸಿದ್ದಾರೆ. ಕೆಲವು ಶಕ್ತಿಗಳಲ್ಲಿ ಆಕೆ ಶಸ್ತ್ರ ಹಿಡಿದಿರುವ ರೂಪವು ಕಂಡುಬರುತ್ತದೆ. ಇದು ಸೀತೆಯ ಕೇವಲ ಸಹನೆಯ ಪ್ರತೀಕವಲ್ಲ, ಅಗತ್ಯ ಬಂದರೆ ಅಧರ್ಮವನ್ನು ನಾಶ ಮಾಡುವ ಶಕ್ತಿಯು ಹೌದು ಎಂಬ ಸಂದೇಶವನ್ನು ನೀಡುತ್ತದೆ. ಖಡ್ಗ ಎಂದರೆ ಕೇವಲ ಯುದ್ಧವಲ್ಲ. ಹಿಂದೂ ತತ್ವಶಾಸ್ತ್ರದಲ್ಲಿ ಖಡ್ಗ ಎಂದರೆ ಅಜ್ಞಾನವನ್ನ ಕತ್ತರಿಸುವ ಜ್ಞಾನ, ಅಧರ್ಮವನ್ನು ನಾಶ ಮಾಡುವ ಧೈರ್ಯ, ಸತ್ಯಕ್ಕಾಗಿ ಹೋರಾಡುವ ಶಕ್ತಿ. ಹೀಗಾಗಿ ಸೀತೆಯ ಕೈಯಲ್ಲಿ ಖಡ್ಗ ಎಂದರೆ ಅವಳು ಹಿಂಸೆಯ ಪ್ರತೀಕವಲ್ಲ, ಅವಳು ಧರ್ಮವನ್ನು ರಕ್ಷಿಸುವ ಶಕ್ತಿಯ ಪ್ರತೀಕ. ಇಲ್ಲಿ ಒಂದು ಮುಖ್ಯ ವಿಷಯ ಏನೆಂದರೆ, ವಾಲ್ಮೀಕಿ ರಾಮಾಯಣದಲ್ಲಿ ಸೀತೆ ಖಡ್ಗ ಹಿಡಿದು ಯುದ್ಧ ಮಾಡಿದ ಪ್ರಸಂಗವಿಲ್ಲ. ಆದರೆ ನಂತರದ ಕೆಲವು ಪುರಾಣಗಳು, ಪ್ರಾದೇಶಿಕ ರಾಮಾಯಣಗಳು ಮತ್ತು ಶಾಕ್ತ ಸಂಪ್ರದಾಯಗಳು ಸೀತೆಯ ಉಗ್ರ ಶಕ್ತಿಯ ರೂಪವನ್ನು ವಿವರಿಸುತ್ತದೆ. ಹೀಗಾಗಿ ಸೀತೆ ಖಡ್ಗ ಹಿಡಿದಳು ಎನ್ನುವುದು ಎಲ್ಲಾ ರಾಮಾಯಣಗಳಲ್ಲಿರುವ ಕಥೆಯಲ್ಲ. ಇದು ಕೇವಲ ವಿಶೇಷ ಸಂಪ್ರದಾಯಗಳಲ್ಲಿ ಮಾತ್ರ ಕಂಡುಬರುವ ವಿವರಣೆ. ಸೀತೆ ಕೇವಲ ಕಣ್ಣೀರು ಸುರಿಸಿದ ಮಹಿಳೆಯಲ್ಲ. ಆಕೆ ಧೈರ್ಯ, ಸಹನೆ, ತ್ಯಾಗ ಮತ್ತು ಅಗತ್ಯ ಬಂದರೆ ಅಧರ್ಮದ ವಿರುದ್ಧ ನಿಲ್ಲುವ ಶಕ್ತಿಯ ಸಂಕೇತ. ಸೀತೆ ಕೈಯಲ್ಲಿ ಖಡ್ಗ ಇರಲಿ ಅಥವಾ ಇರದಿರಲಿ, ಆಕೆಯ ನಿಜವಾದ ಶಕ್ತಿ ಧರ್ಮವನ್ನು ಎಂದಿಗೂ ಬಿಟ್ಟು ಕೊಡುವ ಮನೋಬಲದಲ್ಲಿತ್ತು. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ಸೀತೆಯ ಈ ಶಕ್ತಿಯ ರೂಪದ ಬಗ್ಗೆ ನೀವು ಮೊದಲು ಕೇಳಿದ್ದೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಇತಿಹಾಸ ಮತ್ತು ಪುರಾಣ ರಹಸ್ಯಗಳನ್ನು ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.